गजानन पद्मार्कं गजानन महर्निशं अनेकदन्तं भक्तानाम् एकदन्तं उपास्महे अष्टाक्षरमणस्तुत्यं सर्वदेव नमस्कृतम् अलङ्कारप्रियं देवं महाविष्णुं नमाम्यहम् श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं श्रीकान्तो मातलोकस्या जननी सर्वमङ्गला जनकशङ्करो देवः तं वन्दे कुञ्जराननम् ಕ್ಷೇತ್ರದಲ್ಲಿ ಹತ್ತು ಸಮಸ್ತರು ಸೇರಿಕೊಂಡು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ ಇಂದಿನಿಂದ ಪ್ರಾರಂಭವಾಗಿ ಅದೇ 28ನೇ ತಾರೀಕಿನ ತನಕ ನಡೆಯುವಂತಹ ಮುದನೇಶ್ವರ ಸ್ವಾಮಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದಿದೆ. ಅದೇ ಪ್ರಕಾರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಸಹಿತ ವಾರ್ಷಿಕ ಉತ್ಸವ ಅದೇ ಕಾರ್ಯಕ್ರಮಗಳು ನಡೆದಿದೆ. ನಡೆಯುವಂತಹ ಕಾರ್ಯಕ್ರಮಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಾಂಗವಾಗಿ ಯಶಸ್ವಿಯಾಗಿ ಆ ಸ್ವಾಮಿಯ ಅನುಗ್ರಹವನ್ನು ಒಳ್ಳೆಯ ರೀತಿಯಲ್ಲಿ ಆಗುವ ರೀತಿಯಲ್ಲಿ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡಿಕೊಂಡು ಬಂದು ಬರತಕ್ಕಂತಹ ಸಮಸ್ತ ಭಕ್ತ ಒಳ್ಳೆಯ ರೀತಿಯಲ್ಲಿ ಹೆಚ್ಚಿನ ದರದಲ್ಲಿ ಭಕ್ತ ಬಂಧುಗಳು ಆಕರ್ಷಿ ಅದೇ ಪ್ರಕಾರದಲ್ಲಿ ಬರತಕ್ಕಂತಹ ಸಮಸ್ತ ಭಕ್ತ ಬಂಧುವರಿಗೆ ಅವರ ಸಮಸ್ತ ಮನೋಭೀಷ್ಟಗಳನ್ನೆಲ್ಲವನ್ನು ಕೂಡ ಆ ಗಣೇಶ್ವರ ಸ್ವಾಮಿಯು ಪರಿಪೂರ್ಣಗೊಳಿಸಿ ಅದೇ ಪ್ರಕಾರ ಅವರಿಗೆ ಬೇಕಾದಂಥ ಸಮಸ್ತ ಆಗಿರಾರೋಗ್ಯ ಸದ್ಭಾಗ್ಯವನ್ನು ಅದೇ ಪ್ರಕಾರ ಅಷ್ಟೈಶ್ವರ್ಯಗಳನ್ನು ಆ ಅನುಗ್ರಹವನ್ನು ಮಾಡಿಕೊಂಡು ಬಂದು ಸಮಸ್ತ ಮನಸ್ಸುಗಳು ಏನೇಗಿದ್ದವುಗಳನ್ನೆಲ್ಲವನ್ನು ಆ ಸ್ವಾಮಿಯು ಈಡೇರಿಸಿಕೊಟ್ಟು ಎಲ್ಲರೂ ಕೂಡ ಅಲ್ಲಿಯ ಸ್ವಾಮಿಯ ಅನ್ನಪ್ರಸಾದಗಳನ್ನು ಆಗಿರುವ ಎಲ್ಲವನ್ನು ಸ್ವೀಕರಿಸಿ ಅದೇ ಪ್ರಕಾರದಲ್ಲಿ ಸ್ವಾಮಿಯ ಸನ್ನಿಧಿಗೆ ಸರಳುವಂತಹ ಸಂದರ್ಭದಲ್ಲಿ ಅದೇ ಪ್ರಕಾರದಲ್ಲಿ ನಮ್ಮ ಇಷ್ಟಾದ ಪ್ರಕಾರವಾಗಿ ಏನಿರ್ತಾರೋ ಅವುಗಳನ್ನೆಲ್ಲವನ್ನು ಕೂಡ ಆ ಸ್ವಾಮಿಯ ಸನ್ನಿಧಿಗೆ ನಾವು ಸಮರ್ಪಿಸಿಕೊಂಡು ಹಣ್ಣು ಹಂಪಲಾಗಿರಬಹುದು ಇತ್ಯಾದಿಗಳು ಏನಿದ್ದೆಲ್ಲವುಗಳನ್ನೆಲ್ಲವನ್ನು ಆ ಸ್ವಾಮಿಗೆ ಸಮರ್ಪಿಸಿ ಎಲ್ಲ ಭಕ್ತಿ ಶ್ರದ್ಧಾಪೂರ್ವಕವಾಗಿ ದೇವಕಾಲದಲ್ಲಿ ಆ ಸ್ವಾಮಿಯ ಪರಮಾನುಗ್ರಹ ಪ್ರಾಪ್ತಿಯಾಗುವ ರೀತಿಯಲ್ಲಿ ನಾವು ಏನು ಅನುಗ್ರಹವನ್ನು ಮಾಡಿಕೊಂಡು ಬರಬೇಕು ಅಂತೇಳಿ ಅದೇ ಪ್ರಕಾರದಲ್ಲಿ ಆಗುವಂಥ ಸಮಸ್ತ ಕಾರ್ಯಗಳಾಗಿರ್ಬೋದು ಅದೇ ಪ್ರಕಾರದಲ್ಲಿ ಅನ್ನದಾನ ಸೇವೆಗಳಾಗಿರ್ಬೋದು ಅದರಲ್ಲಿ ಯಾವುದಕ್ಕೂ ಕೂಡ ಆಗುವಂಥ ಸಮಸ್ತ ಧಾರ್ಮಿಕ ಸಾಂಸ್ಕೃತಿಕ ವೈದಿಕ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಕೂಡ ಯಾವುದೇ ರೀತಿಯ ಕುಂದು ಕೊರತೆಗಳ ಅಡೆತಡೆಗಳು ಏನೂ ಕೂಡ ಬರದ ರೀತಿಯಲ್ಲಿ ಆ ಸ್ವಾಮಿ ಸನ್ನಿಧಿಯ ಸ್ವಾಮಿಯ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡಿಕೊಂಡು ಬಂದು ಆಗುವಂತಹ ಬ್ರಹ್ಮಕಲಶೋತ್ಸವ ಆಗಿರ್ಬೋದು ಆಗುವಂತಹ ಮುಂದಿನ ಜಾತ್ರಾ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲವೂ ಕೂಡ ಒಳ್ಳೆಯ ರೀತಿಯಾಗಿ ವಿಜೃಂಭಣೆಯಿಂದ ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ಮಹಾವಿಷ್ಣುದೇವರು ಅದೇ ಪ್ರಕಾರದಲ್ಲಿ ಮುದನೇಶ್ವರ ಸ್ವಾಮಿಯ ನಂಬಿಕೊಂಡು ಆರಾಧನೆ ಸಮಸ್ತ ದೇವತೆಗಳು ಕೂಡ ನಡೆಸಿಕೊಂಡು ಬರಬೇಕು ಅಂತ ಹೇಳಿ ಮಹಾವಿಷ್ಣು ಸನ್ನಿಧಿಯಲ್ಲಿ ನಾವೆಲ್ಲ ಸಮಸ್ತರು ಸೇರಿಕೊಂಡು ಮಾಡುವಂಥ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುವಂಥ ಪ್ರಾರ್ಥನೆ. ಓಂ ನಮೋ ಮಹದ್ಭೋ ನಮೋ ಭಗೇಭ್ಯೋ ನಮೋ ಯುವದ್ಭೋ ನಮಃ ಶನೇಭ್ಯಃ ವಿಜಾಮದೇವಾಂಗಿನಿ ಶಕ್ತಮಾವ ಆಜ್ಯಾಯ ಶಿಷ್ಯಂ ಸಮಾವೃಕ್ಷದೇವ ಶ್ರೇಯರ್ವಸ್ತಮಾರೋಗಿಮಾವೀಧ ಶೋಭಾಭಾರಂ ಮಹೀಯತೆ ಧಾನ್ಯಂ ಧನಂ ವಶಂ ಭೋವತ್ವಾಂ ಸಂವತ್ಸರಂ ದೀರ್ಘಮಾಯುಃ. शान्ताकारं भुजगशयनं पद्मनाभं सुरेशं श्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भोगनरं सर्वलोकैकनाथं कृतकं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं ವಿಶ್ವರೂಪಾಯ ವೈ ನಮೋ ನಮಃ. ವಿಶ್ವರೂಪ ದರ್ಶನವನ್ನು ಮಾಡಿರುವಂತಹ ಮಹಾವಿಷ್ಣು ಕೆಡಂಜಿ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ಅದೇ ರೀತಿಯಾಗಿ ವಿಶ್ವಕ್ಕೆ ಒಳಿತು ಮಾಡುವಂತಹ ಸ್ವಾಮಿಯಾಗಿದ್ದುಕೊಂಡು ಬುಧನೇಶ್ವರ ಸ್ವಾಮಿಯು ಪೆರಡಾಲ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಇದೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಾರೆ. ಅಲ್ಲಿಯ ಭಕ್ತರು ಬೇರೆ ಅಲ್ಲ, ಇಲ್ಲಿಯ ಭಕ್ತರು ಬೇರೆ ಅಲ್ಲ, ಎರಡೂ ಒಂದೇ ಇರುವಂತಹದ್ದು. ಹಾಗಿರುವಂತಹ ಸಂದರ್ಭದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿ ಅದೆಷ್ಟೋ ಕಡೆಗಳಿಗೆ ಹಸಿರುವಾಣಿ ಹೊರೆ ಕಾಣಿಕೆ ಹೊರಟಿದೆ. ಇಲ್ಲಿಂದ ಹೋದಂಥ ಎಲ್ಲ ಕಡೆಗಳಲ್ಲಿ ಅತ್ಯಂತ ವೈಭವೋಪೇತವಾಗಿ ಕಾರ್ಯ ನಡೆದಿದೆ ಎಂಬಂಥದ್ದು ನಮ್ಮ ಅನುಭವ. ಹಾಗಿರುವಂತಹ ಸಂದರ್ಭದಲ್ಲಿ
ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಸ್ವಾಮಿಯ ಕಡೆಯಿಂದ ಸಿಕ್ಕಿರುವಂತಹ ಈ ಪ್ರಸಾದ ರೂಪವಾಗಿರುವಂತಹ ಕಾಣಿಕೆಯನ್ನು ಭಕ್ತಿಪೂರ್ವಕವಾಗಿ ನಾವು ಸ್ವೀಕಾರವನ್ನು ಮಾಡ್ತಾ ಇದ್ದೇವೆ. ಮುಂದೆ ನಡೆಯುವಂತಹ ಮೆರವಣಿಗೆ ಉತ್ಸವ ಆಗಿರಬಹುದು, ಭಗವಂತನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆಗಿರಬಹುದು, ಜಾತ್ರಾ ಮಹೋತ್ಸವ ಆಗಿರಬಹುದು, ಅತ್ಯಂತ ವೈಭವೋಪೇತವಾಗಿ ನ ಭೂತೋ ಎನ್ನುವ ರೀತಿಯಲ್ಲಿ ನಡೆಸಬೇಕು ಎಂಬಂತಹದ್ದಿದ್ರೆ ನಮ್ಮೆಲ್ಲರ ಒಟ್ಟಿನ ಮನಸ್ಸಂಕಲ್ಪ ಬೇಕು. ಹಾಗಿರುವಾಗ ಕಾಯ ವಾಚ ಮನಸ ಪರಿಪೂರ್ಣವಾಗಿ ನಾವು ಇದರಲ್ಲಿ ಭಾಗವಹಿಸ್ತೇವೆ. ಯಾವುದೇ ರೀತಿಯಾದಂತಹ ವಂಚನೆ, ಯಾರಿಗೂ ದುಃಖವಾಗದೇ ಇರುವ ರೀತಿಯಲ್ಲಿ ವ್ಯವಹರಿಸಿಕೊಂಡು ಅಂತ್ಯದವರೆಗೂ ಕೂಡ ನಾವು ಭಗವಂತನ ಪರೀಕ್ಷೆಗೆ ಒಳಗಾಗಿ ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದೇವೆ ಎನ್ನುವಂಥ ಸಂಕಲ್ಪ ನಾವು ಮಾಡಿಕೊಳ್ಬೇಕು. ಆ ಸಂದರ್ಭದಲ್ಲಿ ಆ ಭಗವಂತನ ಪರಿಪೂರ್ಣವಾದಂತಹ ಫಲ, ಯಶಸ್ಸು ನಮ್ಮ ಪಾಲಿಗೆ ದೊರಕುವುದಕ್ಕೆ ಸಾಧ್ಯ. ಆದ್ರಿಂದ ನಿಮ್ಮೆಲ್ಲರಲ್ಲಿಯೂ ಕಳಕಳಿಯಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ನಾವು ಪ್ರತಿಜ್ಞಾಬದ್ಧರಾಗುವಂತಹದ್ದು ಇವತ್ತಿನಿಂದ ಮೊದಲುಗೊಂಡು ನಾವು ಮಾಡುವಂತಹ ಬ್ರಹ್ಮಕಲಶೋತ್ಸವದವರೆಗಿನ ಕಾರ್ಯ ಅತ್ಯಂತ ವೈಭವೋಪೇತವಾಗುವುದಕ್ಕೆ ಬೇಕಾಗಿ ತನು ಮನ ಧನ ಕಾಯ ವಾಚ ಮನಸ ಪರಿಶುದ್ಧನಾಗಿದ್ದುಕೊಂಡು ನಾವೆಲ್ಲ ಪ್ರಯತ್ನ ಪಡೋಣ ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನು ಆ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೆ. ಮಹಾವಿಷ್ಣುವಿನ ಪಾದಾರವಿಂದಕ್ಕೆ ಗೋವಿಂದ 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 ಗೋವಿಂದ
ಜನ್ಮ ಸಾರ್ಥಕತೆಯ ಅಮೃತ ಕ್ಷಣ ಒದಗಿ ಬಂದಿದೆ. ಪೆರಡಾಲ ಶ್ರೀ ವದನೇಶ್ವರ ದೇವಸ್ಥಾನದ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವರ್ಷಾವಧಿ ಉತ್ಸವದ ಪ್ರಾರಂಭದ ದಿನವಾದ ಇಂದು ಇದೀಗ ಶುಭ ಮುಹೂರ್ತದಲ್ಲಿ ಕೆಡಂಜಿ ಶ್ರೀ ಮಹಾವಿಷ್ಣು ದೇವರ ಪುಣ್ಯ ಸನ್ನಿಧಿಯಿಂದ ಬಹಳ ವಿಜೃಂಭಣೆಯ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆಯು ಬಹಳ ಶ್ರದ್ಧಾಭಕ್ತಿಯಿಂದ ಸೇವಕನಯ್ಯ ಶಿವನೇ ನಿನ್ನ ಸೇವಕ. ಜನ್ಮ ಸಾರ್ಥಕತೆಯ ಅಮೃತ ಕ್ಷಣ ಪೆರಡಾಲ ಶ್ರೀ ವದನೇಶ್ವರ ದೇವಸ್ಥಾನದ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವರ್ಷಾವಧಿ ಉತ್ಸವದ ಪ್ರಧಾನ ಅಂಗವಾದ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಇದೀಗ ಸಂಪತ್ಪ್ರದಾಯಕನಾದಂತಹ ತಾನು ಮಾನಾಥನಗಳಿಂದ ಸಹಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. 2026 ಏಪ್ರಿಲ್ 17 ಶುಕ್ರವಾರದಂದು ಬೆಳಿಗ್ಗೆ 9:30ಕ್ಕೆ ಬಹಳ ಭಕ್ತಿ ಸಡಗರ ವಾದ್ಯಘೋಷಗಳೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆಯು ಕೆಡಂಜಿ ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಹೊರಟು ಬದಿಯಡ್ಕ ಶ್ರೀ ಕಿನ್ನಿಮಾಣಿ ಪೂಮಾಣಿ ದೇವಸ್ಥಾನವಾಗಿ ಬದಿಯಡ್ಕ ಪೇಟೆಯಲ್ಲಿ ಸಾಗಿ ಪೆರಡಾಲ ಶ್ರೀ ವದನೇಶ್ವರ ದೇವಸ್ಥಾನದ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವರ್ಷಾವಧಿ ಉತ್ಸವದ ಅಂಗವಾಗಿ ಇದೀಗ ಕೆಡಂಜಿ ಶ್ರೀ ಮಹಾವಿಷ್ಣು ತಾನು ಮಾನಾಥನಗಳಿಂದ ಸಹಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. 2026 ಏಪ್ರಿಲ್ 17 ಶುಕ್ರವಾರದಂದು ಬೆಳಿಗ್ಗೆ 9:30ಕ್ಕೆ ಬಹಳ ಭಕ್ತಿ ಸಡಗರ ವಾದ್ಯಘೋಷಗಳೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆಯು ಕೆಡಂಜಿ ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಹೊರಟು ತಾನು ಮಾನಾಥನಗಳಿಂದ ಸಹಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. 2026 ಏಪ್ರಿಲ್ 17 ಶುಕ್ರವಾರದಂದು ಬೆಳಿಗ್ಗೆ 9:30ಕ್ಕೆ ಬಹಳ ಭಕ್ತಿ ಸಡಗರ ವಾದ್ಯಘೋಷಗಳೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆಯು ಕೆಡಂಜಿ ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಹೊರಟು ಬದಿಯಡ್ಕ ಶ್ರೀ ಕಿನ್ನಿಮಾಣಿ ಪೂಮಾಣಿ ದೇವಸ್ಥಾನವಾಗಿ ಬದಿಯಡ್ಕ